ಸರಿಯಾಗಿ ಆಗ್ಬೇಕು ಲೋಪರ್ ನನ್ನ ಮಗ. ಹೆಂಗೆ ಮೆರಿತಿದ್ದ ಏನು ಹಂಗೆ ನಾನೇ ಸೆನಕ್ಕಿರೋದು ನಾನೇ ಇದು ಅಂತ ಇರೋದೆಲ್ಲ ಹುಡುಗಿಯರಿಗೆಲ್ಲ ತಲೆ ಕೆಡ್ಸ್ಕೊಂಡು ಬೋಲ್ ಮೆರಿತಿದ್ದ. ಸರಿಯಾಗೈತಿ. ಆಗಲಿ, ಓಡಾಡಕ್ಕೆ ಬರಬಾರ್ದು, ಎರಡು ಕಾಲು ಓಡಾಡಕ್ಕೆ ಬರಬಾರ್ದು, ಹಂಗೆ ಆಗಬೇಕು. ಗೊತ್ತಾಗುತ್ತೆ ಇಲ್ಲೋಡ್ಯರ್ಗೆ ಅವಾಗ ಗೊತ್ತಾಗುತ್ತೆ. ಎಂಥ ಒಳ್ಳೇದು ಮನೆ ಎಲ್ಲ ಹಾಳು ಮಾಡ್ಕೊಂಡೆ ಅಂತ. ಇವಾಗ ಏನಾದ್ರೂ ಗೊತ್ತಾಗುತ್ತೆ ನಮ್ಮಪ್ಪ ನಮ್ಮಮ್ಮ ಯಾಕೆ ಹೇಳ್ತಿದ್ರು ಅಂತ. ಸರಿಯಾಗೈತ ನನ್ನ ಮಗು ಓಡಾಡಕ್ಕೆ ಬರ್ದಂಗೆ ಆಗ್ಬೇಕು. ಓಡಾಡಕ್ಕೆ ಬರ್ದಂಗೆ ಆದರೆ ಅವಾಗ ಗೊತ್ತಾಗುತ್ತೆ ಲೋಪರ್ ನನ್ನ ಮಗ. ನನಗೊಂಥರ ಸಂತೋಷ ಆದಂಗೆ ಆಯ್ತು, ಸಂತೋಷ ಆಯ್ತು ನನಗೆ ಹಂಗಾಗಿರೋ ವಿಷಯ ಕೇಳಿ. ಬೋಲ್ ಮೆರಿತಿದ್ದ ಅನ್ಕೊಟ್ಟಂತೂ ನಿನ್ನ ಮಗಳನ್ನ ಹಂಗೆ ಆರಿಸ್ಕೊಂಡು ಹೋಗ್ತೀನಿ, ಬಿಡಲ್ಲ, ನಿನ್ನ ಕಣ್ಣು ಮುಂದೆನೇ ಆರಿಸ್ಕೊಂಡು ಹೋಗ್ತೀನಿ, ಅದೇನು ಮಾಡ್ತೀಯ ಮಾಡು ಅಂತಂಬನ್. ಸರಿಯಾಗೈತಂತ ದೇವ್ರಮ್ಮನ ಸರಿಯಾಗಿ ಕೊಟ್ಟವನಿ ಅಂತ ಹೇಳಿ ಎಲ್ಲ ಯಾರ ಹಾಲ್ಗೋಗಿರತ್ತಾಗಿ ಮಾತಾಡ್ತಿದ್ರು ಹೆಂಗಸ್ರೆಲ್ಲ. ಈಗ ಇವಳು ಜೀವಿತದಳಲ್ಲ, ರಣ್ಣೆಗೆ ಆಕ್ಸಿಡೆಂಟ್ ಆಯ್ತಂತೆ ಅಂತ ಹೇಳಿ ಮಾತಾಡ್ತಿದ್ವಿ. ಸರಿಯಾಗೈತೆ, ನನಗೇನೋ ಭಾಳ ಸಂತೋಷ ಆಯ್ತು. ಯಾತೆ ಹಂಗೆ ಮಾತಾಡ್ಕೊಂತೀವ ಒಬ್ಬೊಬ್ಳೇನೆ? ನಾನು ಯಾಕೆ ಇವಳು ಪದ್ಮ ಹಿಂಗೆ ಒಬ್ಬೊಬ್ಳು ಹಿಂಗೆ ಮಾತಾಡ್ಕೊಂಬತ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂತಾ ಇದ್ದೀನಿ. ಏನಿಲ್ಲ, ನನ್ನ ಮಗುಗೆ ಕಾಲು ಮುರಿದು ಹೋಗಿ ಇದಾವಂತ 2 ಕಾಲು. ಅದಕ್ಕೆ ಹಂಗೆ ಆಗ್ಬೇಕು, ಎದ್ದು ಓಡಾಡಕ್ಕೆ ಬರ್ದಂಗೆ ಆಗ್ಬೇಕು. ನನ್ನ ಮಗುಗೆ ಅಂತ ಇನ್ನೂ ಶಾಪ ಆಗ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿ. ಇನ್ನು ಎದ್ದು ಓಡಾಡಕ್ಕೆ ಬರಬಾರ್ದು, ಎಲ್ಲ ಮುರಿದು ಹೋಗ್ಬೇಕು. ಕೈ ಕಾಲು ಎಲ್ಲ ಮುರಿದು ಹೋಗ್ಬೇಕು. ಅವಾಗ ಗೊತ್ತಾಗುತ್ತೆ ಲೋಪರ್ ನನ್ನ ಮಗ. ನಮ್ಮ ಪುಟೇನೆ ಹೆಂಗೆ ಜೋರು ಮಾಡಾನು. ಯಾರೇ ಪದ್ಮ, ಏನು ಹೇಳ್ತಾ ಇದೀಯ ನೀನು? ಏನು ಹೇಳ್ತಾ ಇದೀಯ ಎಂಬುದು ಒಂದು ಗೊತ್ತಾಗ್ತಿಲ್ಲ. ಏನು ಹೇಳ್ತಾ ಇದೀಯಾ? ಏನಿಲ್ಲ, ನನ್ನ ಮಗ ಕಾಲು ಮುರ್ಕೊಂಡು ಬಿದ್ದವನಂತೆ. ಆ ಜೀವನಂಬನು ಆಗ ಜೀವಿತಾರ ಅಣ್ಣಯ್ಯ ಜೀವನಂಬನು ಬೈಕ್ನ ಬಿದ್ದು ಕಾಲು ಮುರಕ್ಯಣವನಂತೆ. ಅದಕ್ಕೆ ಸರಿಯಾಗಿ ಆಗೈತಿ ಅಂತ ನಾನು. ಹೌದೇನು? ಆಗ್ಬೇಕು ಮತ್ತೆ, ಆಗಬೇಕು. ಮೆರೆದವ್ರು ಒಂದಲ್ಲ ಒಂದಿನ ಹಂಗಾಗಿ ಆಗುತ್ತೆ. ದೇವರೊಬ್ಬನು ಮುರಿಕ್ತಾನು. ದೇವರೊಬ್ಬನು ಮುರಿಕಿರಿ ಎಷ್ಟು ಒಂದೇ ಸ್ವಲ್ಪ ತೊಂಬ್ತಾರಲ್ಲ, ದೇವರಮ್ಮನ ಕಂಡುಬಿಟ್ರೆ ಉದ್ಧಾರ ಮಾಡೋದನ್ನು ಒಂದೇ ನಿಮಿಷಕ್ಕೆ ಉದ್ಧಾರ ಮಾಡ್ತಾನೆ, ಹಾಳು ಮಾಡೋದು ಒಂದೇ ನಿಮಿಷಕ್ಕೆ ಹಾಳು ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಹಾಗಂಗೆ ನೋಡಿ ಮೆರೆದ ಸಖತ್ ಮೆರಿತಿದ್ದ ಅವನು. ಇವಾಗ ನೋಡು ದೇವರು ಸರಿಯಾಗಿ ಮುರಿಕ್ಯವ್ರಿ ಅಷ್ಟೇನೆ. ಈ ದೇವ್ರು ಕಂಡುಬಿಟ್ರೆ ಹೇಳತ್ತು ದೇವ್ರಮ್ಮನ ದೇವ್ರ ಕೈಯಿಂದ ಕೆಡ್ಸೋಕ್ಕೆ ಸಾಧ್ಯ, ಮನುಷ್ಯರ ಕೈಲಿಂದ ಏನೂ ಆಗಲ್ಲ. ದೇವರು ಏನು ಬೇಕಾದ್ರೂ ಮಾಡ್ತಾನೆ. ಯಾರಿಗೆ ಹೆಂಗೆ ಎಲ್ಲಿಕ್ಕೆ ಇರಬೇಕು, ಯಾರಿಗೆ ಏನು ಮಾಡಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ತುಂಬ ಮೆರೆದಾಡನೆ ನಿನ್ನ ಮಗಳನ್ನ ನಿನ್ನ ಕಣ್ಣು ಮುಂದೆಲೇ ತಾಳಿ ಕೊಟ್ಟು ತಿನ್ಕೊಣು, ಎಳ್ಕೊಂಡೋಗಿ ತಿನ್ಕೊಳಲಿ ನಿನ್ನ ಕಣ್ಣು ಮುಂದೆನೇ ಅಂತ ಹೇಳ್ದ. ಮದುವೆ ಆಗಿ ಆಗ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ನಲ್ಲ ಅವತ್ತು, ಕರ್ಕೊಂಬಂದ್ವಲ್ಲ ಅವತ್ತು ಬಂದು ಗಲಾಟೆ ಮಾಡಿ ಮದುವೆ ಆಗಿ ಆಗಿ ತಿನ್ಕೊಳೋ ನೋಡೋಣ ತಡಿಯೋ ನೀನು ಗಂಡಸಾಗಿದ್ರೆ ಅಂತ ಹೇಳಿದ್ದ. ಬರಲಿ ಇವಾಗ ಅವನು 2 ಕಾಲು ಮುರಿಕೊಂಡು ಗಂಡಸಾಗಿದ್ರ ಅವನಿವಾಗ. ಆಗ್ಲಿ ಅಂತ ಹೇಳಪ್ಪ, ಅಲ್ಲಿಂದಲೇ ಹಂಗೆ ಆಗ್ಬೇಕು ಅವನಿಗೆ, ಹಂಗೆ ಆಗಬೇಕು, ಎದ್ದಾಳಕ್ಕೆ ಬರ್ದಂಗೆ ಆಗಬೇಕು ಅಂತ ಅನ್ಕೊಂಡು ಬನ್ನಿ. ನಮ್ಗೆ ಹೊಟ್ಟೆ ಎಷ್ಟು ಹುಡ್ಸವನಿ. ನಾವು ನೊಂದ್ಕೊಂಡಿರೋದೆ ಅವನಿಗೆ ಒಳ್ಳೇದಾಗಿಲ್ಲ, ನಿಜ ಒಳ್ಳೇದಾಗಿಲ್ಲ ಅವನಿಗೆ. ನಾನು ಎಷ್ಟು ನೊಂದ್ಕೊಂಡು ಅವನಿಗೆ ಎಷ್ಟು ಶಾಪ ಹಾಕಿದ್ದೀನಿ, ಹಂಗೆ ಆಗೈತಿ. ಆಗ್ಬೇಕು, ಹಂಗೆ ಆಗಬೇಕು. ಅದಕ್ಕೆ ಸ್ವಾತಿ ರಾತ್ರಿಯಿಂದ ಊಟ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ಉಂಡಿಲ್ಲ. ಅದಕ್ಕೆ ಹಿಂಗೆ ಮಕ್ಕ ಎಲ್ಲ ಸಪ್ಪಗೆ ಮಾಡ್ಕೊಂಡು ಓಡಾಡೋದು. ನಾನು ಇವ್ರು ನಂಬಕ್ಕೆ ಹೋಗ್ತಾರೆ. ನೋಡು ಅವನಿಗೆ ಸರಿಯಾಗಿ ಆಗೈತಂತ, ಆಕ್ಸಿಡೆಂಟ್ ಆಗೈತಂತೆ. ಆಗಬೇಕು ಅವನಿಗೆ. ಅಯ್ಯೋ ಅಪ್ಪ, ಎಂಥ ಶತ್ರುಗಳ್ಗೂ ಇಂಥ ಶಾಪ ಹಾಕ್ಬಾರ್ದು ಕಣಪ್ಪ. ಅಪ್ಪ, ಎಂಥವ್ರಿಗೆ ಆಗಲಿ ಇಂಥ ಮಾತಾಡಬಾರ್ದು ಕಣಪ್ಪ. ಶತ್ರುಗಳಿಗೂ ಇಂಥದ್ದಾಗಬಾರ್ದು ಅಂತ ಹೇಳ್ಬೇಕು. ಬಿಡಪ್ಪ, ಅವ್ರಿಗೆ ಏನೇನು ಕಷ್ಟನೋ ಏನು ಅನುಭವಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನೀವು ಯಾಕಪ್ಪ ಹಿಂಗೆ ಮಾತಾಡ್ತೀರಾ? ಬಿಡಪ್ಪ, ಅತ್ಲಾಗ ಹೋಗ್ಲಿ, ಏನೇನೋ ಮಾಡ್ಕೊಂಡು ಸುಮ್ಮನೆ ಯಾಕೆ ಹಂಗೆ ಅಂತೀರಾ? ಅಮ್ಮ ಏನೋ ಹಂಗೆ ಅಂತೈತೆ. ಅವನೇ ಕಾಲು 2 ಓಡಾಡಕ್ಕೆ ಬರ್ದಂಗೆ ಆಗಬೇಕು, ಓಡಾಡೋಕ್ಕೆ ಬರಬಾರ್ದು. ನಿನ್ನ ನಾಚಿಕೆ ಹಿಡಿಬೇಕು. ಅವ್ನು ಆ ಪಾಟಿ ಮೆರದ್ನಲ್ಲ, ಮತ್ತೆ ಬಂದು ನೀನು ಗೊಣಸಾಗಿದ್ರೆ ತಡಿಯೋ ನೋಡೋಣ, ನಿನ್ನ ಮಗಳನ್ನ ನಾನು ಮದುವೆ ಆಗ್ತೀನಿ, ಎತ್ತಕ್ಕೆ ಹೋಗ್ತೀನಿ ಅಂತಾನಲ್ಲ, ನಮಗೆ ಎತ್ತು ಒತ್ತು ಸಾಕ್ತಾರಿಗೆ ಹೊಟ್ಟಿರ್ಬೇಡ. ನನ್ನ ಮಗ ಮೊನ್ನೆ ಬಂದು ಆ ಪಾಟಿ ಏನೋ ಹಂಗೆ ಅಧಿಕಾರ ಚಾಯಾಸಕ್ಕೆ ಕೊತ್ತಾನಲ್ಲ ನಿನ್ನ ಮೇಲೆ. ಹೆಂಗೆ ಅನ್ನಲ್ಲ ಅವನು. ಅದಕ್ಕೆ ಮತ್ತೆ ನನ್ನ ಗಂಡನಂದರೆ ಯಾರು ಉದ್ಧಾರ ಆಗಲ್ಲ. ಅವನೇನು ಹೇಳ್ತಿರ್ತಾಗ. ಅದಕ್ಕೆ ಮತ್ತೆ ದೇವರು ಸರಿಯಾಗಿ ಮಾಡ್ದಂತಾಗ. ಓಡಾಡಕ್ಕೆ ಬರಲ್ಲ ಅವ್ನು, ಆಸ್ಕೆ ಹಿಡಿತಾನ ಅಂತ ತನ್ನಿಪಟ್ಟು ಹೋಗಿ ಮದುವೆ ಆಗಿ ನೀನು. ಹೋಗು ಇಪ್ಪಟ್ಟೆ. ನಿನ್ಗೀಗ ಅವನು ಅಲ್ಲ ಇವನು ಅಲ್ಲ ಅಮ್ಮಂಗೆ ಅಂದ್ಕೊಂಡು ಆ ಸಿದ್ದನು ಮದುವೆ ಆಗಲ್ಲ, ಅವನು ಆಗಲ್ಲ ಅಂತ ನಾವು ನಾಳೆ ಫೋನ್ ಎತ್ತದಂಗಾಗಿ ಅವನೇ ಫೋನ್ ನಾನು ಮಾತಾಡಲ್ಲ ಕಣ್ಣಮ್ಮ ಅಂತ ಹೇಳ್ತಾನೆ. ನಾವು ಹೇಳೋಕ್ಕಾಗಲ್ಲ. ಏನೋ ಮಾತಾಡ್ತಾನೆ ಅಷ್ಟೇ. ಒಳ್ಳೆ ಮಾತಿಂದ ನಾನು ಮದುವೆಗಿದ್ವಿ ಅಂತ ಸುದ್ದಿ ಎತ್ತಿರ ಅವ್ನ ಮದುವೆ ಬಗ್ಗೆ ಮಾತಾಡೋದೇ ಇಲ್ಲ. ಬಿಡತ್ಲಾಗ ಹೋಗ್ಲಿ ಅಮ್ಮ, ಯಾರಿಗಾಗಲಿ ಪಾಪ ಅಂತ ಕಷ್ಟಾಗೆ ಯಾರಿಗೂ ಹಂಗೆ ಅನ್ಬಾರ್ದು ಕಣಮ್ಮ. ಹಂಗೆ ಅಂಬಕ್ಕೆ ಹೋಗ್ಬಾರ್ದು. ಏನು ಹಂಗೆ ಮಾತಾಡ್ತೀಯ ನೀನು? ಹಂಗೆ ಆಗಬೇಕು ಅಂತಂದರೆ ನಮಗೂ ನಾಳೆ ದಿನ ಹಂಗೆ ಏನಾನ ಒಂದು ಹೆಚ್ಚು ಕಡಿಮೆ ಆದಾಗ ನೋವೇನು ಅಂತ ನಮಗೆ ಗೊತ್ತಾಗುತ್ತೆ ಕಣಮ್ಮ. ಸುಮ್ಮನೆ ಅಲ್ಲ, ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು. ನಡಿಯಪ್ಪ ಹುಣ್ಣು ನಡಿ. ಒಟ್ಟು ಇವ್ರವೆಲ್ಲ ನಾ ಏನು ಕೇಳ್ಕೊಂಡು ಆಗಬೇಕು. ನಾನೇ ಶಾಪ ಹಾಕಿದ್ದೀನಿ ಅವ್ನಿಗೆ. ಹಂಗೆ ಆಗ್ಬೇಕು. ಅವ್ನು ಎದ್ದಾಳ್ಬಾರ್ದು, ಅವ್ನು ಸ್ಯಾನಕ್ಕೆ ಆಗಬಾರ್ದು. ಅವ್ನಿಗೆ ಹಂಗೆ ಆಗಬೇಕು, ಹಂಗೆ ಆಗ್ಬೇಕು. ನಮ್ಗೆ ಎಷ್ಟು ಒಟ್ಟು ನಾವು ಲೋಪರ್ ನನ್ನ ಮಗ. ಅವ್ನು ನೋಡಿರಾಗಲ್ಲ ನನಗಂತ ಅವ್ನ ಮಕನೇ ನೋಡಿಬಿಟ್ರೆ ಹಂಗೇನೆ ಮಕ್ಕೆ ಬಡ್ದು ಬಿಡೋಣ ಎಂಬ ಸಿಟ್ಟು ಬರುತ್ತೆ. ಅಷ್ಟು ನನಗೆ ನನ್ನ ಮಗನ ಮಕ ನೋಡಿಬಿಟ್ರೆ ನನಗೆ ಅಷ್ಟು ಸಿಟ್ಟು ಬರುತ್ತೆ. ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಯಾಕೆ ಮಾತಾಡಬೇಕು, ಸುಮ್ಮನೆ ಮಾತಾಡಬಾರ್ದು, ಎಷ್ಟು ಬೇಕು ಅಷ್ಟು ಮಾತಾಡ್ಕೊಂಡಿರ್ಬೇಕು ಅಂತ ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ. ಸರಿಯಾಗಿ ಆಗೈತಲ್ಲ ತಗ. ನಮ್ಮನ್ನೊಂದಿದ್ನಲ್ಲ
ಅದಕ್ಕೆ ಸರಿಯಾಗಿ ಆಗೈತೆ ಆಗ್ಬೇಕು ಹಂಗೆ ಆಗ್ಬೇಕು. ಇವಪ್ಪ ಇವಮ್ಮ ಅಂತ ಎಷ್ಟು ಸಾರಿ ಅಂದರೆ ಹಂಗೆ ಆಗಬೇಕು ಅಂತ ಯಾರಿಗೆ ಆಗಲಿ ಅಂತ ಶಾಪ ಹಾಕ್ಬಾರ್ದಲ್ವೇ. ನಮಗೆ ಆಗಿದ್ರೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು ಅಲ್ಲ. ಇವತ್ತೇನಾದರೂ ಮಾಡಿ ನೋಡೋಕೆ ಹೋಗ್ಬೇಕು, ಇವತ್ತು ಜೀವನ ನೋಡೋಕೆ ಹೋಗ್ಲೇಬೇಕು. ಹೆಂಗೆ ಮಾಡೋಣ? ಅಯ್ಯೋ ಇವಮ್ಮ ಅಂತೂ ಕಳ್ಸಲ್ಲ. ಎಷ್ಟು ಸರಿ ಹೇಳ್ತು ನೋಡು, ಹಂಗೆ ಆಗ್ಬೇಕು ಅವನಿಗೆ ಅಂತೇಳಿ ಎಷ್ಟು ಸರಿ ಅಂತೂ ಎಷ್ಟು ಖುಷಿ ಪಡ್ತೈತಿ ಅಮ್ಮ ಅವ್ನಿಗೆ ಹಂಗೆ ಆಗಿರೋದಕ್ಕೆ. ಇವಮ್ಮ ಅಂತೂ ಕಳ್ಸಲ್ಲ. ಇವಾಗ ಹೆಂಗೆ ಮಾಡೋಣ? ಈಗ ನಾವು ಹೋಗ್ತೀವಿ ಅಂತ ಹೇಳೋಣ, ಯಾತನ ತಗೊಂಬರ್ತೀವಿ ಕಣ ಮುಂಜಾನೆ ಡ್ರೆಸ್ ತೊಗೊಂಬರ್ಬೇಕು, ಇಲ್ಲ ಅಂತಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರಬೇಕು. ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರೋಣ ಅಂತ ಹೇಳೋಣ. ಏನು ಹೇಳೋರು ಅಮ್ಮಗೆ ಡೌಟ್ ಬರುತ್ತೆ ಇವಾಗ. ಅದಕ್ಕೆ ಸುಮ್ಮನೆ ಹೇಳೋದೇ ಬೇಡ. ಅಮ್ಮರು ಊಟ ಮಾಡೋಕೆ ಕೂತ್ಕೊಂತಾರಲ್ಲ, ಅವ್ರೆಲ್ಗ ನಾವು ಹೋಗ್ತಾರಲ್ಲ ಒಳಗಿರ್ತಾರಲ್ಲ, ಅವಾಗ ಸುಮ್ಮನೆ ಇಬ್ಬರು ಹೋಗ್ಬಿಡೋಣ. ಅಲ್ಲಿ ಬಂದಿರೋದು ನೋಡ್ಕೊಂಡು ಆಟೋನೋ ಬಸ್ಸೋ ಏನಾದರೂ ಬರುತ್ತಲ್ಲ ಆ ಟೈಮಿಗೆ ಸರಿಯಾಗಿ ಬೇಗ ಹೋಗಿ ಸುಮ್ಮನೆ ಬರೋಕ್ಕಾಗತ್ತೆ. ಎಲ್ಲಿಗೆ ಹೋಗಿದ್ರಿ ಅಂತಂದರೆ ಸುಮ್ಮನೆ ಎಲ್ಗೋ ಹೋಗಿದ್ವಿ ಕಣಮ್ಮ ಅಂತ ಹೇಳಿ ಬಂದಾಗ ಏನೋ ಒಂದು ಹೇಳಿದ್ರೆ ಆಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ? ಬಾಯಿ ಮಾಡುತ್ತೆ, ಜಗಳ ಮಾಡುತ್ತೆ, ಮಾಡುತ್ತೆ, ಇನ್ನೇನು ಮಾಡೋದು? ಅದಕ್ಕೆ ಹೋಗಿ ನೋಡಲೇಬೇಕು ಕಣೆ. ನನಗಂತೂ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ತೈತೆ. ಮತ್ತು ಇಬ್ಬರು ಹೋಗಿ ಬರೋಣ. ಸುಮ್ಮನೆ ಹೇಳ್ದಂಗೆ ಹೇಳಿರೆ ಅವಮ್ಮ ಬೇಡ ಬೇಡ ಅಂತೈತೆ, ಎಲ್ಲಿಗೆ ಹೋಗೋಕ್ಕೂ ಬೇಡ ಅಂತೈತೆ. ಅದೇ ಮತ್ತೆ ಇವಾಗ ಹೇಳಿರಿ ಅಮ್ಮಯ್ಯ ಬೇಡ ಅಂತೈತೆ. ಸುಮ್ಮನೆ ಹೋಗೋಣ ಬಾ, ಹೋಗಿ ನೋಡ್ಕೊಂಬರೋಣ. ಪಾಪಚ್ಚಿ ಹಿಂಗಾಗಬಾರ್ದಾಗಿತ್ತು. ಅವ್ರಿಗೆ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನನಗಂತೂ ರಾತ್ರಿಯಿಂದಲೇ ಊಟ ಮಾಡೋಕ್ಕಾಗಿಲ್ಲ ಕಣೆ. ಈಗಲೂ ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ. ಎಷ್ಟೊತ್ತಿಗೆ ಜೀವನ ನೋಡ್ತೀನೋ, ಜೀವನ ಮಾತಾಡಿಸ್ತೀನೋ, ಅಂತ ಹೇಳಿ ನನಗೆ ಅದೇ ಇರೋದು ಮನಸ್ಸಿನಾಗೆ. ನನಗೆ ನಿಜ ನನಗೆ ಊಟನೂ ಸೇರಲ್ಲ. ನನಗೆ ಟೀ ಕಾಫಿ ಬ್ರೆಡ್ಡು ಏನು ಬೆಳಗ್ಗೆಯಿಂದನೂ ನನಗೇನು ಇಲ್ಲ. ಒಂದು ಮುಖ ತೊಳೆಯೋಕ್ಕೂ ಇಂಟ್ರೆಸ್ಟ್ ಇಲ್ಲ ಕಣೆ. ಹಂಗಾಗ್ಬಿಟ್ಟೈತೆ. ಎಷ್ಟೊತ್ತಿಗೆ ನೋಡ್ತೀನೋ, ಹೋಗಿ ಹೆಂಗಿದಾರೋ ಏನೋ, ಏನಾಗೈತೆ ಅನ್ನೋದು ಈ ಸೌಮ್ಯ ಅಕ್ಕ ಸುಮ್ಮನೆ ಕಾಲು ಮುರಿದೈತೆ ಅಂತ ಹೇಳೈತೆ ಎಲ್ಲರ ತಗೋನು. ಅದು ಮುರಿದೈತೆ ಹೆಂಗೆ ಸುಮ್ಮನೆ ಬೈಕ್ನ ಬಿದ್ದಿದ್ದಕ್ಕೆ ಹೆಂಗೆ ನೋವಾಗುತ್ತೆ. ನಾನು ಹಂಗೆ ಅಂದ್ಕೊಂಡೆ ಏನೂ ಆಗಿರೋಕ್ಕಿಲ್ಲ, ಸಾಮಾನ್ಯ. ಸುಮ್ಮನೆ ಈ ಸೌಮ್ಯಕ್ಕನೂ ಹಂಗೆ ಸ್ವಲ್ಪ ಇದು ಜಾಸ್ತಿ ಏನೇನೋ ಸುಮ್ಮನೆ ಹೇಳ್ತಾ ಇರುತ್ತೆ. ಒಂದ್ರೆ ಕೆರಡು ಬೆರೆಸ್ಕೊಂಡು ಹೇಳ್ತಾ ಇರುತ್ತೆ ಸೌಮ್ಯಕ್ಕನೂ ನಂಬಾರ್ದು. ಅದಕ್ಕೇ ನಾವು ಸುಮ್ಮನೆ ಹೋಗಿ ಬಂದು ನೋಡ್ಕೊಂಬಂದ್ಬಿಡೋಣ. ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏನಾಗೈತೆ ಏನು ಎತ್ತ. ಹೋಗಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಅದಕ್ಕೆ ಸುಮ್ಮನೆ ಹೋಗೋಣ. ಇಂಥ ಕೆಲಸ ಆಯ್ತಪ್ಪ. ಅದು ಅವರು ಸುಮ್ಮನೆ ಬಿದ್ದಿರೋದು, ಇನ್ನು ಯಾರು ಹೊಡೆದಿರೋದಲ್ಲ ಅಂತೆ, ಏನಲ್ವಂತೆ, ಸುಮ್ಮನೆ ಬಿದ್ದಿರೋದಂತೆ. ಜೀವಿತ ಅಕ್ಕಗೆ ಫೋನ್ ಮಾಡಿದ್ವಲ್ಲ, ಚೆನ್ನಾಗಿದ್ದಾರೆ ಅಂತ ಬರ್ರಿ ಅಂತ ಹೇಳ್ತು. ನಾನು ಬೆಳಿಗ್ಗೆ ಹೆಂಗೆ ಯಾರ್ದ ಫೋನ್ ಇಸ್ಕೊಂಡು ಮಾಡಿದ್ದೆ ಜೀವಿತ ಅಕ್ಕನಿಗೆ. ಅದಕ್ಕೆ ಚೆನ್ನಾಗಿದ್ದಾರೆ, ಪರವಾಗಿಲ್ಲ, ಬರ್ರಿ ನೋಡ್ಕೊಂಡು ಹೋಗ್ರಿ ಅಂತಂತು. ಹೋಗೋಣ ಸುಮ್ಮನೆ. ಅಪ್ಪ ಇವ ಅಮ್ಮಗೂ ಗೊತ್ತಾಗ್ದಿಲ್ದಂಗೆ ಸುಮ್ಮನೆ ಹೋಗ್ಬಿಡೋಣ. ಏನು ಹೇಳೋದು ಬೇಡ, ಕೇಳೋದು ಬೇಡ, ಸುಮ್ಮನೆ ಹೋಗಿ ನೋಡ್ಕೊಂಬಂದ್ಬಿಡೋಣ. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ ಬಾ. ಹೋಗೋಣ, ಹೋಗಿ ನೋಡ್ಕೊಂಬಂದ್ರಾತು. ಏನು ಮಾಡ್ತೀರೇ? ಬರ್ರೆ ಉಣ್ರಿ. ಬರ್ತೀವಿ ತಡಿಯಮ್ಮ, ಹಂಗೆ ಊಟ ಮಾಡು ನೀವು, ನಾವು ಆಮೇಲೆ ಊಟ ಮಾಡ್ತೀವಿ. ಇಲ್ಲೇ ಕೂತ್ಕೊಂಡಿರ್ತೀವಿ ಅಮ್ಮ, ಎಲ್ಲೂ ಹೋಗಲ್ಲ. ಅಯ್ಯೋ ನೀನಂತೂ ಯಪ್ಪ. ಇವಮ್ಮ ಅಂತೂ ನಮ್ಮನ್ನ ಇಲ್ಲೆಲ್ಲೂ ಆಚೆ ಕಾಲಿಕ್ಕೆ ಹಾಕ್ಬಿಡಲ್ಲ. ಇವಾಗ ಅಷ್ಟು ಇದನ್ನು ಮಾಡ್ತೈತೆ. ಯಮ್ಮ ಒಂಥರ ಮನೆಯಾಗಿರೋಕ್ಕೆ ಹಿಂಸೆ ಆಗ್ತೈತೆ. ಇವಾಗಂತೂ ನನಗೆ ಇದೆಲ್ಲ ಆಗಿರೋದು ಕೇಳಿದ್ರೆ ಬೇಜಾರಾಗ್ತೈತೆ ಕಣೆ. ಹೆಂಗತ್ಲ ಸುಮ್ಮನೆ ಹೋಗಿ ಮದುವೆ ಆಗಿ ನೆಮ್ಮದಿಯಾಗಿರ್ತಿದ್ದೆ. ಇವಾಗ ಜೀವನ ಮದುವೆ ಆಗಿ ಇವಾಗ ಮನೆಯಾಗೆ ಬಿಟ್ಟು ನಾವು ಬೇರೆ ಕಡೆಗೆ ಎಲ್ಲಾದರೂ ಇರೋಣಂದ್ರೆ ಎಲ್ಲಿ ಇರೋಣ ಹೇಳು? ಎಲ್ಲಿರೋಕ್ಕಾಗುತ್ತೆ? ಇವಾಗ ನೋಡು, ನಾವು ಹಿಂಗೆ ಬೇರೆ ಆಗಿರೋದಕ್ಕೂ ನಮ್ಮ ಅಪ್ಪ ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಯಾವಾಗಲೂ ಅದನ್ನೇ ಅಂತಿರ್ತಾರೆ. ಮನೆಯಾಗಿರೋಕ್ಕೆ ಆಗ್ತಾಯಿಲ್ಲ. ಒಂಥರ ಬೇಜಾರು ಕಣೆ. ಮನೇಲಿರೋಕೆ ಒಂಥರ ಏನೋ ಮನಸ್ಸಿಗೆ ನೋವು ಹಿಂಗಾಗ್ಬಿಟ್ಟೈತೆ. ಹೋಗತ್ಲಾಗೆ ಸುಮ್ಮನೆ ಹೋಗೋಣ ಬಿಡ ಅಕ್ಕ. ಹೋಗಿ ನೋಡ್ಕೊಂಬಂದ್ರೆ ಆಯಿತು. ಪಾಪಚ್ಚಿ ನನಗೂ ಹಂಗೆ ಕಣೆ. ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಪಾಪ ಜೀವನ್ ಮಾವ ಹೆಂಗೈದರು ಅಂತ ನನಗೂ ಮನ್ಸಿಗೆ ಅದೇ ಅನ್ಸೋದು. ಪಾಪಚ್ಚಿ ಹಂಗಾಗ್ಬಾರ್ದಾಯ್ತು. ಅಮ್ಮ ಎಂತೂ ಶಾಪ ಹಾಕೈತೆ ಅಂತಂದರೆ ಅಷ್ಟಿಷ್ಟ ಹಾಕಿಲ್ಲ. ನಿಜವಾಗ್ಲೂ ನನಗೂ ತುಂಬ ಬೇಜಾರಾಗ್ತೈತೆ. ಹಿಂಗೆ ಹಾಕ್ಬಾರ್ದು ಯಾರೇ ಆಗಲಿ. ಅದಕ್ಕೆ ಇವಾಗ ನಮ್ಮ ಅಮ್ಮಗೆ ಕೇಳ್ದಂಗೆ ನಾವು ಜೀವನ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ನನ್ನ ತಂಗಿ ಹೋಗ್ತೀವಿ. ನಾನಂತೂ ಊಟನೇ ಮಾಡಿಲ್ಲ, ಅಷ್ಟು ಬೇಜಾರಾಗೈತೆ. ಅಲ್ಲಿ ಏನಾಗೈತೆ ಏನೋ ಕರೆಕ್ಟಾಗಿ ಹೋಗಿ ನಾವೇ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಕಾಲು ಮುರಿದೈತೋ ಇಲ್ವೋ ಅದೆಲ್ಲ ನಮಗಿನ್ನೂ ಗೊತ್ತಿಲ್ಲ. ಇಲ್ಲೊಬ್ರು ಹೇಳೋದು ಕೇಳ್ಕೊಂಡು ಕೇಳೋಕ್ಕಾಗಲ್ಲ, ಅದನ್ನೆಲ್ಲ ನಂಬೋಕ್ಕಾಗಲ್ಲ. ಅದಕ್ಕೋಸ್ಕರ ಕೇಳಿದ್ದು ಸುಳ್ಳಾಗ್ಬೋದು, ನೋಡಿದ್ದು ಸುಳ್ಳಾಗ್ಬೋದು. ನಿಧಾನಿಸಿ ಯೋಚಿಸಿ ಅದೇನಂತ ನಿಜ ತಿಳಿಬೇಕಲ್ಲ. ಅದಕ್ಕೋಸ್ಕರ ನೋಡ್ತಾ ಇರಿ. ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.